ಲೇಪಾಕ್ಷಿ ದೇವಾಲಯವು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಶ್ರೀಶೈಲಂ ಸಮೀಪದಲ್ಲಿ ಇರುವ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯವು ಶೈವ ಸಂಪ್ರದಾಯಕ್ಕೆ ಸೇರಿರುವ ವೀರಭದ್ರಸ್ವಾಮಿ ದೇವರಿಗೆ ಸಮರ್ಪಿತವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದ ಈ ದೇವಾಲಯವು ತನ್ನ ವಿಶಿಷ್ಟ ಶಿಲ್ಪಕಲೆಯೊಂದಿಗೆ, ಪೌರಾಣಿಕ ಕಥೆಗಳೊಂದಿಗೆ ಮತ್ತು ಐತಿಹಾಸಿಕ ಮಹತ್ವದೊಂದಿಗೆ ಪ್ರಸಿದ್ಧವಾಗಿದೆ. ಲೇಪಾಕ್ಷಿಯ ಪ್ರಸಿದ್ಧಿ ಮುಖ್ಯವಾಗಿ ರಾಮಾಯಣದ ಕಥೆಗೆ ಸಂಬಂಧಿಸಿದೆ. ರಾಮಾಯಣದಲ್ಲಿ ತಿಳಿಸಿದಂತೆ ರಾವಣನು ಸೀತೆಯನ್ನು ಅಪಹರಿಸಿ ತನ್ನ ದ್ವೀಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಗ ಜಯಮಾನರಾದ ಜಟಾಯು ಪಕ್ಷಿ ಅವನಿಗೆ ಎದುರಾಗಿತು. ಜಟಾಯು ತನ್ನ ಶಕ್ತಿಯನ್ನು ಬಳಸಿ ರಾವಣನೊಂದಿಗೆ ಹೋರಾಡಿದರೂ ಅವನು ಗಾಯಗೊಂಡನು. ಈ ಸಂದರ್ಭ ಶ್ರೀರಾಮನು ಅವನನ್ನು ನೋಡಿ ಲೇ ಪಕ್ಷಿ ಎಂದನು. ಈ ಪ್ರಸಂಗದಿಂದಲೇ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ. ಈ ಕಥೆ ಸ್ಥಳಕ್ಕೆ ಪೌರಾಣಿಕ ಮಹತ್ವವನ್ನು ನೀಡುತ್ತದೆ ಮತ್ತು ಯಾತ್ರಿಕರನ್ನು ಆಕರ್ಷಿಸುತ್ತದೆ. ಲೇಪಾಕ್ಷಿ ದೇವಾಲಯವು ಶಿವನ ಉಗ್ರ ರೂಪವಾದ ವೀರಭದ್ರಸ್ವಾಮಿನಿಗೆ ಸಮರ್ಪಿತವಾಗಿದೆ. ವೀರಭದ್ರನು ಪಾರ್ವತಿಯನ್ನು ರಕ್ಷಿಸಲು ತಾಂತ್ರಿಕ ಶಕ್ತಿಯೊಂದಿಗೆ ನಿರ್ಮಿತವಾದ ದೇವತೆ. ದೇವಾಲಯದಲ್ಲಿ ಅವನ ಉಗ್ರರೂಪದ ಶಿಲ್ಪಗಳು, ಹೋರಾಟದ ದೃಶ್ಯಗಳು ಮತ್ತು ಯುದ್ಧ ಪ್ರತಿಮೆಗಳು ಕಾಣುವಂತಿವೆ. ಈ ದೇವಾಲಯವು ತನ್ನ ವೈಶಿಷ್ಟ್ಯಪೂರ್ಣ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಾಗಿ ಪ್ರಸಿದ್ಧವಾಗಿದೆ. ಲೇಪಾಕ್ಷಿಯ ವಾಸ್ತುಶಿಲ್ಪವು ವಿಜ್ಞಾನ, ಕಲಾ ನೈಪುಣ್ಯ ಮತ್ತು ಪೌರಾಣಿಕ ಸಂಕೇತಗಳ ಸಮಗ್ರತೆಯನ್ನು ತೋರಿಸುತ್ತದೆ. ದೇವಸ್ಥಾನದ ನಿರ್ಮಾಣದಲ್ಲಿ ಗಣನೀಯವಾಗಿ ಗಮನ ಸೆಳೆಯುವ ಹಾರುವ ಸ್ತಂಭವಿದ್ದು, ಇದು ನೆಲಕ್ಕೆ ತಾಕದೆ ತೂಗಿ ನಿಂತಂತೆ ಕಾಣುತ್ತದೆ. ವಾಸ್ತುಶಿಲ್ಪದ ನಿಖರತೆಯನ್ನು ಮತ್ತು ತಂತ್ರಜ್ಞಾನದ ಅದ್ಭುತವನ್ನು ಪ್ರತಿಬಿಂಬಿಸುವ ಈ ಸ್ತಂಭ ದೇವಾಲಯದ ವಿಶಿಷ್ಟತೆಯನ್ನು ಹೆಚ್ಚಿಸುತ್ತದೆ. ದೇವಾಲಯದ ಆವರಣ ವಿನ್ಯಾಸವು ಸಮತೋಲನ, ಬಾಹ್ಯ ಪ್ರವೇಶ ಮಾರ್ಗಗಳು ಮತ್ತು ಮಂಟಪಗಳ ಸಮನ್ವಯತೆಯನ್ನು ಹೊತ್ತಿದೆ. ಮುಂಭಾಗದಲ್ಲಿ ಸ್ಥಾಪಿತವಾದ ಭಾರೀ ಏಕಶಿಲಾ ನಂದಿಯ ಪ್ರತಿಮೆ ದೇವಾಲಯಕ್ಕೆ ಶಕ್ತಿಯ ಸಂಕೇತವನ್ನು ನೀಡುತ್ತದೆ. ಲೇಪಾಕ್ಷಿಯ ಶಿಲ್ಪಕಲೆ ಮತ್ತು ಭಿತ್ತಿಚಿತ್ರಗಳು ಈ ದೇವಾಲಯವನ್ನು ಇನ್ನೂ ವಿಶಿಷ್ಟಗೊಳಿಸುತ್ತವೆ. ನೃತ್ಯ ಮಂಟಪದ ಕಂಬಗಳಲ್ಲಿ ನೃತ್ಯ, ಸಂಗೀತ ಮತ್ತು ಪೌರಾಣಿಕ ಕಥೆಗಳ ದೃಶ್ಯಗಳು ಶಿಲ್ಪರೂಪದಲ್ಲಿ ಮೂರ್ಛಿಸಲಾಗಿದೆ. ಗೋಡೆಯ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳು ಚಿತ್ರಿತವಾಗಿದ್ದು, ಪೌರಾಣಿಕ ಕಥೆಗಳು ಮತ್ತು ಶಿಲ್ಪಕಲೆಯ ನೈಪುಣ್ಯವನ್ನು ಸಮನ್ವಯಗೊಳಿಸುತ್ತವೆ. ದೇವಾಲಯದಲ್ಲಿ ವೀರಭದ್ರಸ್ವಾಮಿ, ಶಿವ, ಪಾರ್ವತಿ ಮತ್ತು ಪೌರಾಣಿಕ ಯುದ್ಧದ ದೃಶ್ಯಗಳ ಮೂರ್ತಿಗಳ ಶಿಲ್ಪಗಳು ಕಂಡುಬರುತ್ತವೆ. ಪ್ರತಿಯೊಂದು ಶಿಲ್ಪವೂ ನಿಖರವಾಗಿ ತಯಾರಾಗಿದ್ದು, ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ತಂತ್ರಜ್ಞಾನವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಲೇಪಾಕ್ಷಿ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಶೈಲಿಯ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ. ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣದೇವರಾಯನ ಅಧೀನದಲ್ಲಿ ಅವನ ಅಮಾತ್ಯರಾದ ವೀರುಪಣ್ಣ ಮತ್ತು ವೀರಣ್ಣ ಸಹೋದರರು ನಿರ್ಮಿಸಿದ್ದರು. ಈ ನಿರ್ಮಾಣವು ಆ ಕಾಲದ ರಾಜಕೀಯ ಮತ್ತು ಸಾಂಸ್ಕೃತಿಕ ಪೈಪೋಟಿಯ ಸಂದರ್ಭದಲ್ಲಿ ನಡೆದ ಅತ್ಯಂತ ಪ್ರಮುಖ ಧಾರ್ಮಿಕ ಮತ್ತು ಕಲಾತ್ಮಕ ಯೋಜನೆಯಾಗಿತ್ತು. ವೀರಭದ್ರಸ್ವಾಮಿ ದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಕೇವಲ ಭಕ್ತಿಯ ತಾಣವಲ್ಲ, ಅದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಮತ್ತು ಶಿಲ್ಪಕಲೆ ಇನ್ನಷ್ಟು ವೈಶಿಷ್ಟ್ಯತೆಯನ್ನು ನೀಡುತ್ತವೆ. ನೃತ್ಯ ಮಂಟಪದ 70 ಕಂಬಗಳಲ್ಲಿ ನೃತ್ಯ, ಸಂಗೀತ ಮತ್ತು ಪೌರಾಣಿಕ ಕಥೆಗಳ ದೃಶ್ಯಗಳು ಮೂರಾಯಿ ಮಾಡಲ್ಪಟ್ಟಿವೆ. ಕಂಬಗಳ ಮೇಲೆ ಖಚಿತವಾಗಿ ಶಿಲ್ಪಕಲೆ ಅತ್ಯಂತ ನೈಪುಣ್ಯಪೂರ್ಣವಾಗಿದೆ. ಇವು ದೇವಾಲಯದ ಪೌರಾಣಿಕ ಕಥೆಗಳನ್ನು ಮತ್ತು ಧಾರ್ಮಿಕ ಪರಂಪರೆಯನ್ನು ಚಿತ್ರಿಸುತ್ತವೆ. ಗೋಡೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಚಿತ್ರವಾಗಿದ್ದು, ದೇವಾಲಯಕ್ಕೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಆಯಾಮವನ್ನು ನೀಡುತ್ತವೆ. ಚಿತ್ರಕಲೆಗಳಲ್ಲಿ ಪ್ರಸಿದ್ಧವಾಗಿ ಶಿಲ್ಪಕಲೆಗೂ ಹೊಂದಿಕೊಳ್ಳುವ ನೈಪುಣ್ಯವನ್ನು ನೋಡಬಹುದು. ವೀರಭದ್ರಸ್ವಾಮಿ, ಶಿವ,
ಪರ್ವತಿ ಮತ್ತು ಪೌರಾಣಿಕ ಹೋರಾಟದ ದೃಶ್ಯಗಳ ಶಿಲ್ಪಗಳು ದೇವಾಲಯದ ಎಲ್ಲ ಭಾಗಗಳಲ್ಲಿ ಕಾಣುತ್ತವೆ. ಮೂರ್ತಿಗಳ ಶಿಲ್ಪಗಳು ನಿಖರವಾಗಿ ತಯಾರಾಗಿದ್ದು, ಶಿಲ್ಪಕಾರರ ವೈಶಿಷ್ಟ್ಯಮಯ ತಂತ್ರಜ್ಞಾನವನ್ನು ಪ್ರತಿಬಿಂಬಿಸುತ್ತವೆ. ದೇವಾಲಯ ನಿರ್ಮಾಣದ ಸಮಯದಲ್ಲಿ ನಿರ್ಮಾಣದ ನಿಖರತೆಯಲ್ಲಿಯೂ ಮತ್ತು ವಾಸ್ತುಶಿಲ್ಪದ ಪ್ರಕ್ರಿಯೆಯಲ್ಲಿಯೂ ಕೆಲವು ತಾಂತ್ರಿಕ ಸಮಸ್ಯೆಗಳು ಉಂಟಾದವು. ಕೆಲವು ಪ್ರಮುಖ ಕಂಬಗಳು ಪೂರ್ಣವಾಗಿ ಸ್ಥಾಪಿಸಲ್ಪಟ್ಟಿರಲಿಲ್ಲ ಮತ್ತು ಕೆಲವು ಭಾಗಗಳಲ್ಲಿ ಸಮತೋಲನದ ತಪ್ಪುಗಳು ಕಂಡುಬಂದವು. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಮುಖ ನಿರ್ಮಾಪಕ ವೀರುಪಣ್ಣ ತನ್ನ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ದೋಷಗಳ ಬಗ್ಗೆ ಆತಂಕಗೊಂಡನು. ಶಿಲ್ಪಕಲೆಯ ಮೂಲಕ ದೇವರನ್ನು ಸಂತೃಪ್ತಗೊಳಿಸುವ ಅಭ್ಯಾಸವನ್ನು ಅವನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದನು. ಈ ತೊಂದರೆಗಾಗಿ ವೀರುಪಣ್ಣ ತನ್ನ ಕಣ್ಣನ್ನು ದೇವರಿಗೆ ಅರ್ಪಿಸಿದನೆಂದು ಜನಪ್ರವಾದ ಹೇಳುತ್ತದೆ. ಈ ಕೌಟುಂಬಿಕ, ಧಾರ್ಮಿಕ ಮತ್ತು ಶಿಲ್ಪಕಲಾತ್ಮಕ ಕಥನವು ದೇವಾಲಯಕ್ಕೆ ಒಂದು ವಿಶೇಷ ಪೌರಾಣಿಕ ಮತ್ತು ಐತಿಹಾಸಿಕ ಕಥಾನಕವನ್ನು ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.